ದಯವಿಟ್ಟು ಕ್ಷಮಿಸಬೇಕು. ಈ ಟ್ರಾಫಿಕ್ ಪರ್ಮಿಟ್ ಮಾಡಿ ನಾನು 8:30 ಅಷ್ಟೊತ್ತಿಗೆ ಸ್ಟುಡಿಯೋ ರೀಚ್ ಆಗೋಕ್ಕೆ ಸಾಧ್ಯ ಆದರೆ 1 ಅವರ್ ಲೈವ್ ಮಾಡಬೇಕಾಗಿರೋದ್ರಿಂದ ಮೊದಲಿಗೆ ನನಗೆ ಮಾತಾಡ್ಬಿಡ್ತೀನಿ ಅಂತ ನಾನು ಮನವಿ ಮಾಡಿಕೊಂಡೆ. ಕಡವಂ ಸಂಸ್ಥೆ ಅತ್ಯಂತ ನಿರ್ಲಕ್ಷಿತ ಆರೋಗ್ಯ ಕ್ಷೇತ್ರವೊಂದರಲ್ಲಿ ಕೊಡ್ತಾ ಇರುವ ಇದನ್ನು ಬೇರೆ ಕಾರ್ಯಕ್ರಮಗಳನ್ನು ಭಾಳ ಮಾಡ್ತೀವಿ. ಬಿಸ್ನೆಸ್ಸು ಅಂತ ಮಾತಾಡ್ತೀವಿ. ನಾನು ಇದನ್ನು ಸರ್ವಿಸ್ ಅಂತ ಕರಿತೀನಿ, ಸೇವೆ ಅಂತ ಕರಿತೀನಿ. ಆ ಸೇವೆಯನ್ನು ತುಂಬ ಹೃದಯದಿಂದ ಶ್ಲಾಘಿಸ್ತೀನಿ. ಒಂದೊಂದು ಸಲ ಸುಮ್ಮನೆ ಯೋಚನೆ ಮಾಡಿದ್ರೆ ಈ ದೇವರ ಅಥವಾ ದೇವರ ಮೇಲೆ ನಂಬಿಕೆ ಇಲ್ದಿರೋರು ನಿಸರ್ಗದ ಅಂತ ಕರ್ಕೊಳ್ಳಿ. ಅತ್ಯುತ್ತಮ ಸೃಷ್ಟಿ ಯಾವುದಾದ್ರೂ ಇದ್ದರೆ ಅದು ಮನುಷ್ಯನ ಮೆದುಳು ಅಂತ ನನ್ನ ಅಭಿಪ್ರಾಯ. ಇದಕ್ಕಿಂತ ಅದ್ಭುತವಾದದ್ದನ್ನು ದೇವರು ಸೃಷ್ಟಿ ಮಾಡಿಲ್ಲ ಇನ್ನು, ಮನುಷ್ಯನ ಮೆದುಳಿನಷ್ಟು. ಆ ಮೆದುಳಿಗೋಸ್ಕರ, ಮೆದುಳಿಗಾಗಿ, ಮೆದುಳಿನ ಬಗ್ಗೆ ಕೆಲಸ ಮಾಡ್ತಾ ಇರುವ ನಿಮ್ಮೆಲ್ಲರ ಜೊತೆಗೆ ಇವತ್ತಿನ ಶುಭ ಸಂಜೆಯನ್ನು ಕಳೀತಾ ಇರೋದು ಅತ್ಯಂತ ಆನಂದದಾಯಕ, ಅತ್ಯಂತ ಸಂತೋಷದಾಯಕ. ಬಹಳ ಸಂದರ್ಭಗಳಲ್ಲಿ ಅನಿಸುತ್ತೆ ಈ ಸಮಾಜಕ್ಕೆ ಸೈಕಾಲಜಿಸ್ಟ್ಗಳು ಮತ್ತು ಸೈಕಿಯಾಟ್ರಿಸ್ಟ್ಗಳ ಅವಶ್ಯಕತೆ ಎಷ್ಟಿದೆ ಅಂತ. ಅದರಲ್ಲಿ ಅತಿ ಹೆಚ್ಚು ಅನ್ಸೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರ್ದೋ ಪೋಸ್ಟ್ಗಳಿಗೆ ಕಮೆಂಟ್ಗಳನ್ನು ಬಂದಿದ್ದನ್ನು ಓದ್ತಾ ಇರುವಾಗ. ತುಂಬ ಅವಶ್ಯಕತೆ ಇದೆ. ಒಂದು ವಿಚಿತ್ರ ಅಂದರೆ, ನಿಮಗೊಂದು ಪ್ರಾಬ್ಲಮ್ ಇದೆ ಅನ್ನುವುದನ್ನು ಕನ್ವಿನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಪ್ರಾಬ್ಲಮ್ ಇರೋರಿಗೆ. ಅವ್ರಿಗೆ ಸಮಸ್ಯೆ ಇದೆ ಅಂತ ಉಳಿದವ್ರಿಗೆಲ್ಲ ಗೊತ್ತಿರುತ್ತೆ. ಅಂಥದ್ದೊಂದು ಚಾಲೆಂಜಿಂಗ್ ಫೀಲ್ಡ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದರ ಅವಶ್ಯಕತೆ ಅದು ಎಷ್ಟಿದೆ ಅಂತ ನನಗೆ ಮೊದಲಿಗೆ ಅರ್ಥ ಆಗಿದ್ದು, ಅಂಥ ಸನ್ನಿವೇಶಗಳಲ್ಲಿ ಸುಮಾರು ಸರ್ತಿ ಇದ್ದೆ ನಾನು, ಬಟ್ ಮೊದಲಿಗೆ ನನಗೆ ಅರ್ಥ ಆಗಿದ್ದು 2 ವರ್ಷಗಳ ಹಿಂದೆ ಇಸ್ರೇಲ್ ಗಾಜಾ ಯುದ್ಧದ ವರದಿಗೋಸ್ಕರ ನಾನು ಇಸ್ರೇಲ್ನಲ್ಲಿದ್ದಂಥ ಸಂದರ್ಭದಲ್ಲಿ ಡೇ 1 ನಾನೊಂದು ಹೋಟೆಲ್ಗೆ, ಇದೇ ರೀತಿಯಾದೊಂದು ಹೋಟೆಲ್ಗೆ ಚೆಕ್ ಇನ್ ಮಾಡಿ ಇಂಥದ್ದೇ ಒಂದು ಹಾಲ್ಗೆ ಒಳಗಡೆ ಬಂದಾಗ ಅಲ್ಲಲ್ಲಿ ಈ ರೌಂಡ್ ಟೇಬಲ್ಗಳನ್ನು ಹಾಕಿಕೊಂಡು ಜನರನ್ನು ಕೂತ್ಕೊಂಡು ಮಾತಾಡಿಸ್ತಾ ಇದ್ದರು. ಮಕ್ಕಳಿದ್ರಲ್ಲಿ, ಮಕ್ಕಳ ಕೈಯಲ್ಲಿ ಆಟಿಕೆಗಳಿದ್ವು. ನಾನು ಯಾರೋ ಕರೆದು ಕೇಳಿದೆ, ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಅಂತಂದರೆ, ದೇ ಆರ್ ಆಲ್ ವಿಕ್ಟಿಮ್ಸ್ ಆಫ್ ಅ ಟೆರರಿಸ್ಟ್ ಅಟ್ಯಾಕ್ಸ್ ಫ್ಯಾಮಿಲಿ. ಅವ್ರಿಗೆ ಕೌನ್ಸಿಲಿಂಗ್ ನಡೀತಾ ಇದೆ ಆ ಶಾಕ್ನಿಂದ ಹೊರಗೆ ತರೋದಕ್ಕೆ ಅಂತ. ಅದನ್ನು ಸರ್ಕಾರ ವ್ಯವಸ್ಥೆ ಮಾಡಿತ್ತು. ಎಲ್ಲಿ ಯಾವ್ಯಾವ ಊರುಗಳ ಮೇಲೆ ಭಯೋತ್ಪಾದಕ ದಾಳಿ ಆಗಿತ್ತೋ ಅದರ ಆ ಕುಟುಂಬಗಳವ್ರನ್ನ ನಗರಕ್ಕೆ ಕರ್ಕೊಂಡು ಬಂದು ಅವರಿಗೆ ಕೌನ್ಸಿಲರ್ಗಳನ್ನು ಕೊಟ್ಟು ಅವರ ಜೊತೆ ನಿರಂತರವಾಗಿ ವಾರಗಟ್ಟಲೆ ಇರೋ ವ್ಯವಸ್ಥೆಯನ್ನು ಅಲ್ಲಿನ ಸರ್ಕಾರ ಮಾಡಿತ್ತು. ಅದಾದ ಮೇಲೆ ಆ ರೀತಿ ಅನೇಕ ವಿಕ್ಟಿಮ್ಗಳನ್ನು ಭಾರತದಲ್ಲಿ ನಾನು ಭೇಟಿ ಮಾಡಿದ್ದೀನಿ. ಅವ್ರಿಗೊಂದಷ್ಟು ಪರಿಹಾರ ಅಂತ ಬರುತ್ತೆ, ಗಾಯ ಆಗಿದ್ದರೆ ಚಿಕಿತ್ಸೆಗೆ ಒಂದಷ್ಟು ದುಡ್ಡು, ಅದು ಇದು. ಆದರೆ ಮನಸ್ಸಿನ ಮೇಲಾಗಿದ್ದ ಗಾಯ ಜೀವನ ಪರ್ಯಂತ ಹೋಗೋದಿಲ್ಲ. ಉದಾಹರಣೆಗೆ ಪಹಲ್ಗಾಮ್ ವಿಕ್ಟಿಮ್ ಕುಟುಂಬಸ್ಥರನ್ನ ಮಾತಾಡಿಸ್ತಾ ಇದ್ದೆ ನಾನು. ಇಲ್ಲೇ ಮತ್ತಿಕೆರೆಯಲ್ಲಿ ಇರ್ತಾರೆ ಅವರು ಏನನ್ನು ಅನುಭವಿಸಿದ್ರು ಅನ್ನೋದು ಕೇಳಿಸ್ಕೊಂಡಿದ್ದಂಥ ನನಗೆ 2 ದಿವಸ ನಿದ್ದೆ ಬರಲಿಲ್ಲ. ಗಂಡ ಮತ್ತು ಸಣ್ಣ ಮಗುವನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಆ ಗಂಡನ ತಲೆಗೆ ಗುಂಡು ಹೊಡೆದ್ರೆ ಮೆದುಳಿನ ಚೂರುಗಳು ನನ್ನ ಮುಖಕ್ಕೆ ಬಂದು ಬಡದು ಅಂತ ಹೆಂಡತಿ ಹೇಳಿದ್ಲಲ್ಲ. ಹೆಂಡತಿ ಕೂಡ ಡಾಕ್ಟರ್. ಅವರನ್ನು ಆ ಶಾಕ್ನಿಂದ ಹೊರಗೆ ತರೋದು ಏನು, ಯಾವ ಕಾಲಕ್ಕೆ ಹೊರಗೆ ತರೋದಕ್ಕಾಗುತ್ತೆ ಅಂಥ ಶಾಕ್ನಿಂದ? ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವ ನಿಮ್ಮೆಲ್ಲರ ಬಗ್ಗೆ ನನಗೊಂದು ವಿಶೇಷವಾದ ಆದರ, ವಿಶೇಷವಾದ ಗೌರವ ಇದೆ. 4 ಅತ್ಯುತ್ತಮ ಸೇವೆಗಳಿಗಾಗಿ ಇವತ್ತು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳ ಇನ್ನೂ ಹೆಚ್ಚಾಗಬೇಕು. ಅತ್ಯಂತ ನೋಡಿ, ಮನುಷ್ಯನಿಗೆ ಗಾಯ ಆದರೆ ಹೊರನೋಟಕ್ಕೆ ಕಾಣಿಸುತ್ತೆ, ಅನಾರೋಗ್ಯ ಆದರೆ ದೇಹ ತಾನಾಗಿಯೇ ಸಿಂಪ್ಟಮ್ಸ್ ಕೊಡುತ್ತೆ. ಮನಸ್ಸಿಗೆ ಆಗಿರುವ ಅನಾರೋಗ್ಯಕ್ಕೆ ಸಿಂಪ್ಟಮ್ಗಳು ತುಂಬ ಸುಲಭವಾಗಿ ಗೊತ್ತಾಗೋದಿಲ್ಲ. ಮೆದುಳಿಗೆ ಆಗಿರುವ ಅನಾರೋಗ್ಯದ ಸಿಂಪ್ಟಮ್ಗಳು ಕುಟುಂಬಸ್ಥರಿಗೆ ಬೇಗ ಗೊತ್ತಾಗ್ತವೆ, ಹೊರಗಿನವ್ರಿಗೆ ಬೇಗ ಗೊತ್ತಾಗೋದಿಲ್ಲ. ಅವಶ್ಯಕತೆ ಇರೋದು ಅದರ ಚಿಕಿತ್ಸೆಯದ್ದು. ನನಗೆ ಡಯಾಗ್ನೋಸ್ಟಿಕ್ಸ್ಗಳು, ಅದರ ಮಾಲೀಕರು ತುಂಬ ಜನ ಪರಿಚಯ ಇದ್ದಾರೆ. ಬಟ್ ಸೈಕಿಯಾಟ್ರಿನೇ ಸ್ಪೆಷಾಲಿಟಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಬಲ್ಲಂಥವ್ರು ಮೊದಲನೇ ಸಲ ನನಗೆ ಸಿಕ್ಕಿರೋದು. ಬಹಳ ಅನನ್ಯವಾದ ಸೇವೆ ಸರ್ ತಮ್ಮದು, ಅನನ್ಯವಾದ ಸೇವೆ. ಮೊದಲನೆಯ ಕಾರ್ಯಕ್ರಮ ಈ ವರ್ಷ ಆಗ್ತಾ ಇರುವಂಥದ್ದು. ಇಂಥ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಾಗಲಿ. ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥವರನ್ನು ಗುರುತಿಸಿ ಗೌರವಿಸುವ, ಸನ್ಮಾನಿಸುವ ಕೆಲಸವನ್ನು ನೀವು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ
ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.